Discuss the convergence of the following sequences. Here I have considered three sequences. First sequence is square root of n square plus 4n minus n. Second sequence is root n into square root of n plus 1 minus root n. And the third sequence is n to the power of minus n minus 1 in bracket n plus 1 whole to the power of n. So let us solve. Solution. First sequence is xn equal to square root of n square plus 4n. So square root ಎಲ್ಲಿವರೆಗಿದೆ ಅಂತಂದರೆ 4n ವರೆಗೆ ಮಾತ್ರ. This minus n is outside the square root. So square root n square plus 4n minus n ಅಂತ ಇದೆ. ನಾನು ಏನು ಮಾಡ್ತೀನಿ ಅಂತಂದರೆ ರ್ಯಾಷನಲೈಸ್ ಮಾಡ್ತೀನಿ ಇದನ್ನು. ಸೊ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಏನಾಗ್ತದೆ, ಸ್ಕ್ವೇರ್ ರೂಟ್ ಆಫ್ ಎನ್ ಸ್ಕ್ವೇರ್ ಪ್ಲಸ್ 4n ಮೈನಸ್ ಎನ್. ಇದರ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಎನ್ ಸ್ಕ್ವೇರ್ ಪ್ಲಸ್ 4n ಪ್ಲಸ್ ರೂಟ್ ಪ್ಲಸ್ ಎನ್. ಇದು ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಇದಕ್ಕೆ. ಸೊ ಏನು ಮಾಡ್ತೀನಿ ಇದಕ್ಕೆ ಅಂತಂದರೆ, ಐ ವಿಲ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ದಿಸ್ ರೂಟ್ ಎನ್ ಸ್ಕ್ವೇರ್ ಪ್ಲಸ್ 4n minus n by its rationalizing factor, that is root n square plus 4n plus n divided by root n square plus 4n plus n. So it is equal to, so you can observe that this is in the form of a plus b into a minus b. A ಅಂತಂದರೆ root n square plus 4n ಇದು a plus b, a minus b. So numerator is in the form of a plus b into a minus b. So we get a square minus b square. So a square ಅಂತಂದರೆ root n square plus 4n whole square, a square minus b square divided by, so ಇದು as it is ಇರುತ್ತೆ, root n square plus 4n plus n. So ಇದು as it is ಇರಲಿ. So it is equal to, ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ ಒಳಗಡೆ ಏನಿದೆ ನೋಡಿ, ಎನ್ ಸ್ಕ್ವೇರ್ ಪ್ಲಸ್ 4n ಮೈನಸ್ ಎನ್ ಸ್ಕ್ವೇರ್ ಡಿವೈಡೆಡ್ ಬೈ ರೂಟ್ ಎನ್ ಸ್ಕ್ವೇರ್ ಪ್ಲಸ್ 4n ಪ್ಲಸ್ ಎನ್. ನೋಡಿ ಇದನ್ನು ಲಿಮಿಟ್ ಅಪ್ಲೈ ಮಾಡಿ ಕೂಡ ಇಷ್ಟೆಲ್ಲ ಸಾಲ್ವ್ ಮಾಡ್ಬೋದು ನಾವು, ಬಟ್ ನಾನೇನು ಮಾಡ್ತಿದ್ದೀನಿ ಅಂತಂದರೆ ಮೊದಲೇ ಸಾಲ್ವ್ ಮಾಡ್ಕೊಂಡು ಆಮೇಲೆ ಲಿಮಿಟ್ ಅಪ್ಲೈ ಮಾಡ್ತಿದ್ದೀನಿ. ಸೊ ಬೋತ್ ಆರ್ ಒನ್ ಆಟ್ ದ ಸೇಮ್. ಪ್ಲಸ್ ಎನ್ ಸ್ಕ್ವೇರು ಮೈನಸ್ ಎನ್ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ವಿ ಗೆಟ್ 4n ಡಿವೈಡೆಡ್ ಬೈ root n square plus 4n plus n. So ಇಷ್ಟು ಉಳಿದು. This is our xn. Now applying the limit xn as n tends to infinity is equal to limit, so xn ಯಾವುದು ಅಂತಂದರೆ 4n divided by root it is n square plus 4n plus n as n tends to infinity. Now take n as a common factor from both the numerator and denominator. ಅಥವಾ ನ್ಯೂಮರೇಟರಲ್ಲಿ n ಇದೆ, ಡಿನಾಮಿನೇಟರಿಂದ n ಕಾಮನ್ ತೆಗೀರಿ. ಸೊ ಸ್ಕ್ವೇರ್ ರೂಟಿಂದ n ಸ್ಕ್ವೇರ್ ತೆಗಿತೀವಿ. ಇಲ್ಲಿ ಸ್ಕ್ವೇರ್ ರೂಟಿಂದ ಹೊರಗಡೆ ಬರುವಾಗ ಅದು n ಆಗುತ್ತೆ. ರೂಟ್ 1 ಪ್ಲಸ್ 4/n. ನೋಡಿ ರೂಟ್ ಒಳಗಡೆ ಏನೇನು ಚೇಂಜಸ್ ಆಗಿರುತ್ತೆ ಅಂತಂದರೆ, ರೂಟ್ ಒಳಗಡೆ n ಸ್ಕ್ವೇರ್ ಕಾಮನ್ ತೆಗಿತೀವಿ, 1 ಪ್ಲಸ್ 4/n ಆಗ್ತದೆ. ನೋಡಿ ಅಬ್ಸರ್ವ್ ಮಾಡಿ, n ಸ್ಕ್ವೇರ್ ಇಂಟು 1 n ಸ್ಕ್ವೇರ್, n ಸ್ಕ್ವೇರ್ ಇಂಟು 4/n, n ಕ್ಯಾನ್ಸಲ್ ಆದರೆ 4n. ಸೊ ಇಲ್ಲಿ 4n ಇದೆ, ಇದು ರೂಟ್ ಒಳಗಡೆ. ಸೊ n ಸ್ಕ್ವೇರ್ ರೂಟಿಂದ ಹೊರಗಡೆ ಬಂದಾಗ n ಆಗ್ತದೆ, ರೂಟ್ ಒಳಗಡೆ 1 ಪ್ಲಸ್ 4/n. ಸೊ ಇದು ನಾನಿಲ್ಲಿ ಬರೆದಿರೋದು. ನಾವು ಪ್ಲಸ್ ಎನ್ ಇದೆ, ಇಲ್ಲಿ ನೋಡಿ ಎನ್ ಇದು. ಸೊ ಇಟ್ ಈಸ್ ಈಕ್ವಲ್ ಟು ಲಿಮಿಟ್ ಎನ್ ಟೆಂಡ್ಸ್ ಟು ಇನ್ಫಿನಿಟಿ 4n ಡಿವೈಡೆಡ್ ಬೈ ಎನ್ ಕಾಮನ್ ತೆಗೆದುಬಿಡ್ತೀನಿ, ರೂಟ್ 1 ಪ್ಲಸ್ 4/n ಪ್ಲಸ್ ಎನ್. ಸೊ ಎನ್ ಗೆಟ್ಸ್ ಕ್ಯಾನ್ಸಲ್. ಆ್ಯಸ್ ಎನ್ ಟೆಂಡ್ಸ್ ಟು ಇನ್ಫಿನಿಟಿ, ಇದು ಆ್ಯಕ್ಚುಲಿ ಎನ್ ಅಲ್ಲ 1/n, ಇದು 1/n ಅಲ್ಲ 1, ಇಟ್ ಈಸ್ 1. ಯಾಕಂದರೆ ಏನು ಕಾಮನ್ ತೆಗೆದಿರ್ತೀವಲ್ಲ, ಇಟ್ ಈಸ್ 1.
ಸೊ ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ದಿಸ್ 4/n ಟೆನ್ಸ್ ಟು 0. ನೋಡಿ 4/n ಕಂಪ್ಲೀಟಾಗಿ ಸ್ಕ್ವೇರ್ ರೂಟ್ ಒಳಗಡೆ ಇರ್ತದೆ. 4/n ಟೆನ್ಸ್ ಟು 0. ಸೊ ನ್ಯೂಮರೇಟ್ರಲ್ಲಿ 4 ಉಳಿದಿದೆ, ಡಿನಾಮಿನೇಟ್ರಲ್ಲಿ ರೂಟ್ 1 ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ 1. ಇಲ್ಲಿ 1 ಇದೆ, 1 + 1 2. ಸೊ ಡಿನಾಮಿನೇಟ್ರಲ್ಲಿ 2 ಉಳಿದಿದೆ. ಸೊ 2 1s 2 2s. ಸೊ ಇಟ್ ಈಸ್ ಈಕ್ವಲ್ ಟು 2. ಸೊ ಲಿಮಿಟ್ ಆಫ್ ದಿಸ್ ಸೀಕ್ವೆನ್ಸ್ ಈಸ್ 2. ಸಿನ್ಸ್ ಲಿಮಿಟ್ ಈಸ್ 2, ಲಿಮಿಟ್ 2 ಇರೋದ್ರಿಂದ ಅಥವಾ ಫೈನೈಟ್ ಲಿಮಿಟ್ ಇರೋದ್ರಿಂದ ಅಥವಾ ಫೈನೈಟ್ ಲಿಮಿಟ್ ಎಕ್ಸಿಸ್ಟ್ ಆಗಿರೋದ್ರಿಂದ we can say that the given sequence is convergent. This implies xn is convergent. ಯಾವುದು ಅಂತಂದರೆ ರೂಟ್ n² + 4n - n. ದಿಸ್ ಈಸ್ ಕನ್ವರ್ಜೆಂಟ್. ಸೊ ಫಸ್ಟ್ ಸೀಕ್ವೆನ್ಸು ಕನ್ವರ್ಜೆಂಟ್ ಅಂತ ಗೊತ್ತಾಯಿತು. ಈಗ ನಾವೇನು ಮಾಡೋಣ, ಸೆಕೆಂಡ್ ಸೀಕ್ವೆನ್ಸ್ಗೆ ಹೋಗೋಣ. ಸೆಕೆಂಡ್ ಸೀಕ್ವೆನ್ಸ್ ಏನಿದೆ, ರೂಟ್ n ಇಂಟು ರೂಟ್ n + 1 - ರೂಟ್ n. ಸೊ imagine it is xn. So before that, ಇದು xn ಅಂತ ಅನ್ಕೊಳ್ಳಿ. ಸೊ xn is equal to √n in bracket √n + 1 - ರೂಟ್ n. ನೋಡಿ, ಮೊದಲೇ ಸಿಂಪ್ಲಿಫೈ ಮಾಡ್ಬೋದು ಅಥವಾ ಲಿಮಿಟ್ ಅಪ್ಲೈ ಮಾಡ್ಕೊಂಡಾದರೂ ಸಿಂಪ್ಲಿಫೈ ಮಾಡ್ಬೋದು. ಈ ಸಾರಿ ನಾನೇನು ಮಾಡ್ತೀನಿ ಅಂತಂದರೆ ಲಿಮಿಟ್ ಅಪ್ಲೈ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ತೀನಿ. ಅದು ಒಂದು ರೀತಿ ನಿಮ್ಗೆ ಗೊತ್ತಾಗಲಿ ಅಂತ ಅಷ್ಟೇ. ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಟ್ ಈಸ್ ಈಕ್ವಲ್ ಟು ಲಿಮಿಟ್ ರೂಟ್ n in bracket √n + 1 - ರೂಟ್ n ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ. ನೋಡಿ, ಸ್ಕ್ವೇರ್ ರೂಟ್ಗಳು ಬಂದಾಗ ಸೊ ರ್ಯಾಷನಲೈಸ್ ಮಾಡೋದು ಬೆಟರ್. ಸೊ ಇಟ್ ಈಸ್ ಈಕ್ವಲ್ ಟು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ರೂಟ್ n + 1 - ರೂಟ್ n. ಇದರ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ರೂಟ್ n + 1 - ರೂಟ್ n. ಇದರ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಯಾವುದು ಅಂತಂದರೆ ರೂಟ್ n + 1 + ರೂಟ್ n. ದಿಸ್ ಈಸ್ ದ ರ್ಯಾಷನಲೈಸಿಂಗ್ ಫ್ಯಾಕ್ಟರ್. ಸೊ ವಿ ಹ್ಯಾವ್ ಟು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ದ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಆಫ್ ರೂಟ್ n + 1 - ರೂಟ್ n. ಸೊ ಮೊದಲಿಗೆ ಈ ಟರ್ಮನ್ನು ಬರೆದ್ಬಿಡ್ತೀನಿ ನಾನು, ರೂಟ್ n + 1 - ರೂಟ್ n. ಸೊ ಇದಕ್ಕೇನು ಮಲ್ಟಿಪ್ಲೈ ಮಾಡಬೇಕು ಅಂತಂದರೆ ಇದರ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ನಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ ರೂಟ್ n + 1 + ರೂಟ್ n ಡಿವೈಡೆಡ್ ಬೈ ಅದೇ ಟರ್ಮಿಂದ ಡಿವೈಡ್ ಮಾಡಬೇಕು, ರೂಟ್ n + 1 + ರೂಟ್ n. ಸೊ ಇಟ್ ಈಸ್ ಈಕ್ವಲ್ ಟು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ರೂಟ್ n. ಇಲ್ಲಿ a + b a - b, a + b, a - b. ಸೊ a + b ಇಂಟು a - b ಫಾರ್ಮು. ಸೊ a + b ಇಂಟು a - b ಅಂತಂದರೆ a² - b². a² ಅಂತಂದರೆ ರೂಟ್ n + 1 ಹೋಲ್ ಸ್ಕ್ವೇರ್, a² - b² ಅಂತಂದರೆ ರೂಟ್ n ಸ್ಕ್ವೇರ್. ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಸೊ ಇಲ್ಲೇನು ಉಳಿತು, n + 1 - n + n - n ಕ್ಯಾನ್ಸಲ್ ಆದರೆ 1. ಸೊ ಡೈರೆಕ್ಟಾಗಿ ನಾನು ಎರಡರ ಸಿಂಪ್ಲಿಫಿಕೇಷನ್ ಇಲ್ಲಿ ತೋರಿಸಿರೋದ್ರಿಂದ ನಾನು ಡೈರೆಕ್ಟಾಗಿ ಏನಂತ ಬರಿತೀನಿ, ನ್ಯೂಮರೇಟ್ರಲ್ಲಿ 1 ಅಂತ ಬರಿತೀನಿ, ಡಿವೈಡೆಡ್ ಬೈ ರೂಟ್ n + 1 + ರೂಟ್ n. ಸೊ ಫೈಲಿ ಈ 1 ನಾವು ಇವನ್ ನಾನು ಬಿಟ್ಟರು ಕೂಡ ಪ್ರಾಬ್ಲಮ್ ಇಲ್ಲ, ಯಾಕಂದರೆ 1 × ರೂಟ್ n ಅಂದರೆ ರೂಟ್ n. ಸೊ ಜಸ್ಟ್ ರೈಟ್ ಇಟ್ ಆಸ್ ರೂಟ್ n ಡಿವೈಡೆಡ್ ಬೈ ರೂಟ್ n + 1 + ರೂಟ್ n. ಈಗ ನೋಡಿ, ಈಗ ನ್ಯೂಮರೇಟರ್ ಮತ್ತು ಡಿನಾಮಿನೇಟರಿಂದ ರೂಟ್ n ಕಾಮನ್ ತೆಗಿಬೋದು. ಸೊ ಇಟ್ ಈಸ್ ಈಕ್ವಲ್ ಟು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ, ನ್ಯೂಮರೇಟ್ರಲ್ಲಿ ರೂಟ್ n ಇದೆ, ಡಿವೈಡೆಡ್ ಬೈ ಇಲ್ಲಿಂದ ರೂಟ್ n ಅನ್ನು ಕಾಮನ್ ತೆಗಿತೀನಿ. ಅದಕ್ಕೆ ಮುಂಚೆ ಇಲ್ಲಿ ನೋಡಿ, ಇದ್ರ ಒಳಗಡೆ ಏನೇನು ನಾನು ಸಿಂಪ್ಲಿಫೈ ಮಾಡಬಹುದು ಅಂತಂದರೆ ರೂಟ್ n + 1 n ಕಾಮನ್ ತೆಗಿತೀನಿ ಫಸ್ಟ್. ಅವಾಗ ಏನಾಗ್ತದೆ, 1 + 1/n ಆಗುತ್ತೆ. ನಾನು ಬರೀ ಇದರ ಸಿಂಪ್ಲಿಫಿಕೇಶನ್ ಮಾತ್ರ ಹೇಳ್ತಾ ಇರೋದು. ಈಗ ರೂಟ್ n ಮತ್ತು 1 + 1/n ಇದನ್ನು ಸಪ್ರೇಟ್ ಮಾಡಿಕೊಂಡ್ರೆ ರೂಟ್ n ಇಂಟು ರೂಟ್ 1 + 1/n ಅಂತ ಆಗುತ್ತೆ. ಸೊ ಬಿಫೋರ್ ದಟ್ ಇದನ್ನು ನಾನು ಈ ರೀತಿ ಬರ್ಕೊಂಡ್ಬಿಡ್ತೀನಿ. ಹಾಗಾದರೆ ರೂಟ್ n + 1 ನಾವು ಈ ರೀತಿ ಬರೀಬಹುದು, ರೂಟ್ n ಇಂಟು ರೂಟ್ 1 + 1/n ಪ್ಲಸ್ ರೂಟ್ n
ಸೊ ಈಗ ಈ ರೂಟ್ ಎನ್ನನ್ನು ಮತ್ತು ಈ ರೂಟ್ ಎನ್ನನ್ನು ಎರಡನ್ನೂ ತೆಗೆದುಬಿಡ್ತೀನಿ ಕಾಮನ್ ಅಂತೇಳಿ. ಸೊ ಲಿಮಿಟ್ n ಟೆಂಡ್ಸ್ ಟು ಇನ್ಫಿನಿಟಿ ರೂಟ್ ಎನ್ ಡಿವೈಡೆಡ್ ಬೈ ರೂಟ್ ಎನ್. ಸೊ ಬ್ರ್ಯಾಕೆಟ್ ಒಳಗಡೆ ಇಲ್ಲಿ ಏನು ಇತ್ತು, ಸ್ಕ್ವೇರ್ ರೂಟ್ 1 ಪ್ಲಸ್ 1 ಬೈ ಎನ್ ಪ್ಲಸ್ 1. ಸೊ ಸ್ಕ್ವೇರ್ ರೂಟ್ n ಕ್ಯಾನ್ಸಲ್. ಆಸ್ n ಟೆಂಡ್ಸ್ ಟು ಇನ್ಫಿನಿಟಿ ದಿಸ್ 1 ಬೈ n ಟೆಂಡ್ಸ್ ಟು 0. ಸೊ 1 ಪ್ಲಸ್ 0 ಮೀನ್ಸ್ 1. ರೂಟ್ 1 ಅಂತಂದರೆ 1 ಪ್ಲಸ್ 1 is 2. ಸೊ ಇಟ್ ಈಸ್ ಈಕ್ವಲ್ ಟು 1 ಬೈ 2. ಫೈನೈಟ್ ಲಿಮಿಟ್ ಎಕ್ಸಿಸ್ಟ್ ಆಗಿರೋದ್ರಿಂದ ಹಿಯರ್ ಆಲ್ಸೋ ವಿ ಕ್ಯಾನ್ ಸೇ ದಟ್ ದ ಗಿವನ್ ಸೀಕ್ವೆನ್ಸ್ ಈಸ್ ಕನ್ವರ್ಜೆಂಟ್. ದಿಸ್ ಇಂಪ್ಲೈಸ್ xn is convergent and converges to 1 by 2. Convergent and converges to 1 by 2. So this is the second sequence. So first sequence convergent anta bantu, second sequence kuda convergent. Now we shall move toward the third sequence. The third sequence is xn is equal to n to the power of minus n minus 1 in bracket n plus 1 whole to the power of n. ಇದನ್ನು ಒಂದು ಸ್ವಲ್ಪ ಸಿಂಪ್ಲಿಫೈ ಮಾಡಿದರೆ, ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ n to the power of minus of n plus 1. ಮೈನಸನ್ನು ಕಾಮನ್ ತೆಗೆದುಬಿಟ್ಟಿದ್ದೀನಿ. ಸೊ ಮೈನಸ್ ಇಂಟು n ಮೈನಸ್ n, ಮೈನಸ್ ಇಂಟು ಪ್ಲಸ್ 1 ಮೈನಸ್ n, ಮೈನಸ್ 1. ಸೊ ಇಂಟು n ಪ್ಲಸ್ 1 ಹೋಲ್ ಟು ದ ಪವರ್ ಆಫ್ n. ಅಗೇನ್ n ಟು ದ ಪವರ್ ಆಫ್ ಮೈನಸ್ n ಪ್ಲಸ್ 1 ನಾನು ಈ ರೀತಿ ಬರೀಬಹುದು. n ಪ್ಲಸ್ 1 ಹೋಲ್ ಟು ದ ಪವರ್ ಆಫ್ n ಇದು ಆ್ಯಸ್ ಇಟ್ ಈಸ್ ಇರಲಿ, ಡಿವೈಡೆಡ್ ಬೈ ಇದನ್ನು ಡಿನಾಮಿನೇಟರ್ ಕಳಿಸ್ಬಿಡ್ತೀನಿ, n ಟು ದ ಪವರ್ ಆಫ್ n ಪ್ಲಸ್ 1 ಆಗುತ್ತೆ. ಸೊ ಹೆಂಗಿದು ಅಂತಂದರೆ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಇದೆ. a ಟು ದ ಪವರ್ ಆಫ್ ಮೈನಸ್ n ಅಂತ ಇದ್ದರೆ 1 ಡಿವೈಡೆಡ್ ಬೈ a ಟು ದ ಪವರ್ ಆಫ್ n. ಸೊ ನೆಗೆಟಿವ್ ಹೋಗಬೇಕು ಅಂದರೆ ಅದು ಡಿನಾಮಿನೇಟರ್ಗೆ ಹೋಗಬೇಕು. ನೋಡಿ, ಈ ನೆಗೆಟಿವ್ ತೆಗಿಬೇಕು ಅಂತಂದರೆ ಅದನ್ನು ಡಿನಾಮಿನೇಟರ್ ಕಳಿಸ್ಬಿಡ್ತೀನಿ, n ಟು ದ ಪವರ್ ಆಫ್ n ಪ್ಲಸ್ 1, n ಟು ದ ಪವರ್ ಆಫ್ n ಪ್ಲಸ್ 1. ಅದೇ ರೀತಿ ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. ಇಲ್ಲಿ n ಇದೆ, ಇಲ್ಲಿ n ಇದೆಯಲ್ಲ, ಇದನ್ನು ಸಪ್ರೇಟ್ ಮಾಡ್ಕೊಳ್ತೀನಿ ನಾನು. n ಪ್ಲಸ್ 1 ಹೋಲ್ ಟು ದ ಪವರ್ ಆಫ್ n ಡಿವೈಡೆಡ್ ಬೈ n ಟು ದ ಪವರ್ ಆಫ್ n ಇಂಟು n ಟು ದ ಪವರ್ ಆಫ್ 1 ಬೈ ಯೂಸಿಂಗ್ ದಿಸ್ ಲಾ ಆಫ್ ಎಕ್ಸ್ಪೋನೆಂಟ್ a ಟು ದ ಪವರ್ ಆಫ್ m ಪ್ಲಸ್ n ಅಂತ ಇದ್ದರೆ a ಟು ದ ಪವರ್ ಆಫ್ m ಇಂಟು a ಟು ದ ಪವರ್ ಆಫ್ n ಅಂತ ಬರೀಬೋದು. ಅಥವಾ a ಟು ದ ಪವರ್ ಆಫ್ m ಇಂಟು a ಟು ದ ಪವರ್ ಆಫ್ n ಅಂತ ಇದ್ದರೆ ವಿ ಕ್ಯಾನ್ ರೈಟ್ ಇಟ್ ಆಸ್ a ಟು ದ ಪವರ್ ಆಫ್ m ಪ್ಲಸ್ n. ವೆನ್ ದ ಬೇಸಸ್ ಆರ್ ಸೇಮ್, ಎಕ್ಸ್ಪೋನೆಂಟ್ಸ್ ಹ್ಯಾಸ್ ಟು ಬಿ ಆ್ಯಡೆಡ್. ಸೊ ಈ ರೀತಿ ಆ್ಯಡ್ ಮಾಡ್ಬೋದು ಅಂತಂದರೆ ಅದನ್ನು ಇನ್ ರಿಟರ್ನ್ ವಿ ಕ್ಯಾನ್ ರೈಟ್ ಇಟ್ ಇನ್ ದಿಸ್ ಮ್ಯಾನರ್ ಆಲ್ಸೋ. ಸೊ ಪವರ್ಗಳು ಆ್ಯಡ್ ಆಗಿದೆ ಅಂತಂದರೆ ಈ ಬೇಸನ್ನು ಎರಡೂ ಪವರ್ಗಳಿಗೆ ಸಪ್ರೇಟಾಗಿ ನಾವೇನು ಮಾಡ್ಬೋದು, ಕೊಡ್ಬೋದು ಇನ್ ವಿತ್ ಮಲ್ಟಿಪ್ಲಿಕೇಶನ್. ನಾನು ಅದನ್ನೇ ಮಾಡಿದ್ದೀನಿ. ಎ ಅಂತಂದರೆ ಇಲ್ಲಿ ಬೇಸಲ್ಲಿ ಇರ್ತಕ್ಕಂಥ n, m ಅಂತಂದರೆ ಇಲ್ಲಿ n. ನೋಡಿ, n ಟು ದ ಪವರ್ ಆಫ್ n ಪ್ಲಸ್ 1 ಅಂತ ಇದೆ. ಸೊ ಈ n ಎ, ಈ n m, ಈ 1 n. ಸೊ ಅದನ್ನು ಸಪ್ರೇಟ್ ಮಾಡ್ಕೊಂಡ್ರೆ a ಟು ದ ಪವರ್ ಆಫ್, ನೋಡಿ, n ಟು ದ ಪವರ್ ಆಫ್ n ಇಂಟು n ಟು ದ ಪವರ್ ಆಫ್ 1 ಅದನ್ನೇ ಬರೆದಿದ್ದೀನಿ ಇಲ್ಲಿ. ಇದನ್ನು ಒಂದು ಸ್ವಲ್ಪ ಫರ್ದರ್ ಮತ್ತೆ ಸಿಂಪ್ಲಿಫೈ ಮಾಡೋಣ ನಾವು. n ಪ್ಲಸ್ 1 ಹೋಲ್ ಟು ದ ಪವರ್ ಆಫ್ n ಡಿವೈಡೆಡ್ ಬೈ n ಟು ದ ಪವರ್ ಆಫ್ n, ಈ n ಟು ದ ಪವರ್ ಆಫ್ n ಇದೆ, ಇಂಟು 1 ಡಿವೈಡ್ ಬೈ n, n ಟು ದ ಪವರ್ ಆಫ್ 1 ಇದೆಯಲ್ಲ ಅದನ್ನೇ n ಅಂತ ಬರ್ಕೊಂಡಿದ್ದೀನಿ. ಈಗ ಮತ್ತೊಮ್ಮೆ ನೋಡಿ, ಇವೆಲ್ಲ ಲಾಗಳು ಗೊತ್ತಾಯಿತು ಅಂತ ಅನ್ಕೊಳ್ತೀನಿ ನಾನು. ಈಗ ಇಲ್ಲೂ ಪವರಲ್ಲಿ ಏನಿದೆ, ಇಲ್ಲೂ ಪವರಲ್ಲಿ ಏನಿದೆ. ಸೊ ಎರಡೂ ಎನ್ಗಳನ್ನು ಕಂಪ್ಲೀಟಾಗಿ ಹೊರಗಡೆ ಹಾಕಿಬಿಡ್ಬೋದು ನಾವು. ಯಾವ ರೀತಿ ಅಂತಂದರೆ ಈ ರೀತಿ, n ಪ್ಲಸ್ 1 ಬೈ n ಹೋಲ್ ಟು ದ ಪವರ್ ಆಫ್ n ಇಂಟು 1 ಬೈ n. ಇದು ಹೆಂಗೆ ಅಂತಂದರೆ a ಬೈ b ಹೋಲ್ ಟು ದ ಪವರ್ ಆಫ್ n ಅಂತ ಇದ್ದರೆ a ಟು ದ ಪವರ್ ಆಫ್ n ಬೈ b ಟು ದ ಪವರ್ ಆಫ್ n, ಅಥವಾ a ಟು ದ ಪವರ್ ಆಫ್ n ಬೈ b ಟು ದ ಪವರ್ ಆಫ್ n ಇದ್ದರೆ ಈ n ಮತ್ತು ಈ n ಕಂಪ್ಲೀಟಾಗಿ ಹೊರಗಡೆ ಹಾಕ್ಬೋದು. ಅದನ್ನೇ ಇಲ್ಲಿ ಮಾಡಿರೋದು. ನೋಡಿ, ಇಲ್ಲಿರೋ n ಎರಡನ್ನೂ ಕಂಪ್ಲೀಟಾಗಿ ತೆಗೆದು ಮೇಲ್ಗಡೆ ಹಾಕಿದ್ದೀನಿ. ನಾವು ಸಪ್ರೇಟ್ ದಿಸ್ n ಟು ಬೋತ್ n ಆ್ಯಂಡ್ 1, n ಬೈ n ಪ್ಲಸ್ 1 ಬೈ n ಹೋಲ್ ಟು ದ ಪವರ್ ಆಫ್ n ಇಂಟು 1 ಬೈ n. n ಕ್ಯಾನ್ಸಲ್ ಆದರೆ ವಿ ಗೆಟ್ 1 ಪ್ಲಸ್ 1 ಬೈ n ಹೋಲ್ ಟು ದ ಪವರ್ ಆಫ್ n ಇಂಟು 1 ಬೈ n. ನೋಡಿ, ಇದು ಯಾವ ಫಾರ್ಮಿಗೆ ಬಂತು ಅಂತಂದರೆ
ಒಂದು ಸ್ಟ್ಯಾಂಡರ್ಡ್ ಲಿಮಿಟ್ ಇದೆಯಲ್ಲ ಆ ಫಾರ್ಮ್ಗೆ ಬಂತು. ಯಾವುದು ಸ್ಟ್ಯಾಂಡರ್ಡ್ ಲಿಮಿಟು? ಲಿಮಿಟ್ 1 + 1/n ಹೋಲ್ ಟು ದ ಪವರ್ ಆಫ್ n ಆಸ್ n ಟೆಂಡ್ಸ್ ಟು ಇನ್ಫಿನಿಟಿ. ಸೊ ಇಟ್ ಈಸ್ ಈಕ್ವಲ್ ಟು ಈ ಫಾರ್ಮಿಗೆ ಬಂತು. ಸೊ ಈ ಫಾರ್ಮಿಗೆ ತರಬೇಕು ಅಂತಲೇ ನಾವೇನು ಮಾಡೋದು ಅಂತಂದರೆ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ಸಿಂಪ್ಲಿಫಿಕೇಷನ್ಸನ್ನು ಮಾಡಿರೋದು. ಸೊ ಇದು ನೆನ್ಪಿಟ್ಕೊಳ್ರಿ, ಯಾಕಂದರೆ ಇದೇ ಒಂದು ರಿಸಲ್ಟನ್ನು ನಾವಿಲ್ಲಿ ಯೂಸ್ ಮಾಡ್ಕೊಳ್ತೀವಿ. ನಾವು ಅಪ್ಲೈಯಿಂಗ್ ದ ಲಿಮಿಟ್, limit xn as n tends to infinity is equal to limit 1 + 1/n whole to the power of n into 1/n as n tends to infinity. As n tends to infinity, this value tends to e. So e, as n tends to infinity, the denominator tends to infinity. Denominator tends to infinity. ನೋಡಿ 1/n tends to infinity. ಅಥವಾ I can in other words I can put it this way. As n tends to infinity, 1/n tends to 0. So e into 0. It is nothing but 0. So here also we got a finite limit. Zero is finite limit. ಸೊ ಫೈನೈಟ್ ಲಿಮಿಟ್ ಬಂತು ಅಂತಂದರೆ ಅದರ ಅರ್ಥ ಏನು? ಸೊ ಇಟ್ ಈಸ್ ಕನ್ವರ್ಜೆಂಟ್ ಅಂತ ಅರ್ಥ. ದಿಸ್ ಇಂಪ್ಲೈಸ್ xn ಈಸ್ ಕನ್ವರ್ಜೆಂಟ್. ದ ಗಿವನ್ ಸೀಕ್ವೆನ್ಸ್ xn ಈಸ್ ಕನ್ವರ್ಜೆಂಟ್ ಅಂತ ಅರ್ಥ. ಓಕೆ, ಥ್ಯಾಂಕ್ ಯು.